ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗೋಕಾಕ್ 2 ತಾಲೂಕಿನ ಅಂಕಲಿಗೆ ವಲಯದ ಬೂದಿಹಾಳ ಕಾರ್ಯಕ್ಷೇತ್ರದ ಸುಲ್ತಾಳ ಚಳಿ ಸಿದ್ದೇಶ್ವರ ಮಠದಲ್ಲಿ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು ಆಗಿರುವಂತಹ ಗೌಡಪ್ಪ ಹೊಳೆಯಾಚಿ ಉದ್ಘಾಟನೆಯನ್ನು ನೆರವೇರಿಸಿದರು. ಶ್ರೀ ರೋಹಿತ್ ಎಚ್ಎಚ್ ಗೋಕಾಕ್ ತಾಲೂಕಿನ ಯೋಜನಾಧಿಕಾರಿಗಳು ಸಭೆಯನ್ನ ಉದ್ದೇಶಿಸಿ ಸ್ವಾಗತ ಮಾಡಿದರು. ವಲಯದ ಮೇಲ್ವಿಚಾರಕರು ಆದ ರೇಣುಕಾ ಪಿ ಹಿರೇಮಠರವರು ಅಂಕಲಿಗೆ ವಲಯದ ವರದಿಯನ್ನ ಮಂಡನೆ ಮಾಡಿದರು. ದಿವ್ಯ ಸಾನ್ನಿಧ್ಯವನ್ನ ಜಡಿಸಿದ್ದೇಶ್ವರ ಮಠ ಸುಲ್ದಾಳ್ ಸಾನ್ನಿಧ್ಯ ವಹಿಸಿದ ಮಠದ ಸ್ವಾಮಿಗಳು ಆದ ಶ್ರೀ ರುದ್ರಯ್ಯ ಮಹಾಸ್ವಾಮಿಗಳು ಮಹಿಳೆಯರಲ್ಲಿ ಇರಬೇಕಾದ ಸಂಸ್ಕಾರ ಮತ್ತು ಶ್ರಾವಣ ಮಾಸದ ವಿಶೇಷತೆ, ಮಹಿಳೆಯರು ಇವತ್ತು ಸಬಲೆಯಾಗಿ ಪ್ರತಿಯೊಂದು ವಿಚಾರದಲ್ಲಿ ಗುರುತಿಸಲ್ಪಡುವ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಮಹಿಳೆಯರ ಸಬಲೀಕರಣದ ಬಗ್ಗೆ ತಿಳಿಸಿ ಆಶೀರ್ವಚನ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಮಾಂತೇಶ ಭರಮಣ್ಣ ಬಿಚ್ಗತ್ತಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಧಾರ್ಮಿಕ ಉಪನ್ಯಾಸ ಶ್ರೀಮತಿ ಇಂದಿರಾ ಸೋಮನಗೌಡ ಪಾಟೀಲ್, ಪ್ರಾಚಾರ್ಯರು ಶ್ರೀ ಅಡವಿ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಅಂತಲಗಿ ವರಮಹಾಲಕ್ಷ್ಮಿ ಪೂಜೆ ಅಂಗವಾಗಿ ಮಹಿಳೆಯರಲ್ಲಿ ಪೂಜೆಯ ಮಹತ್ವ, ಧಾರ್ಮಿಕತೆ ಕುರಿತು ಮಾತನಾಡಿದರು. ಮುಖ್ಯ ಅತಿಥಿಗಳು ಆದ ಜಿಲ್ಲಾ ನಿರ್ದೇಶಕರು ಶ್ರೀ ಎಚ್.ಆರ್. ಲವಕುಮಾರ್ ಅವರು ಸಾಮೂಹಿಕ ಕಾರ್ಯಕ್ರಮದ ಮಹತ್ವ ಹಾಗೂ ಯೋಜನೆಯ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಬ್ಯಾಂಕಿನಿಂದ ನೀಡುವ ಆರ್ಥಿಕ ನೆರವಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಶ್ರೀ ಬಸವರಾಜ್ ಪಂಜಾನಟಿ ಕನ್ನಡ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಹಿಳೆಯರು ಸಾಲವನ್ನ ಪಡೆದುಕೊಂಡು ಸಾಕಷ್ಟು ಸುಧಾರಣೆ ಆಗಿರುತ್ತಾರೆ, ಆರ್ಥಿಕವಾಗಿ ಸುಧಾರಣೆ ಆಗಿರುತ್ತಾರೆ. ಎಲ್ಲರೂ ವ್ಯವಹಾರ ಜ್ಞಾನ ಬೆಳೆದುಕೊಂಡಿದೆ ಅಂತ ಮಾತನಾಡಿದರು. ನಮಸ್ಕರಿಸುತ್ತಾ ಹಾಗೂ ಕನ್ನಡ ತಾಯಿಯ ಪಾದಕ್ಕೆ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಆಶೀರ್ವನಾಗಿರುವಂತಹ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ ಹಾಗೂ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೂ ನಮಸ್ಕರಿಸುತ್ತಾ ಇವತ್ತು ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸೋದಕ್ಕೆ ಧರ್ಮಸ್ಥಳ ಸಂಘದವರಿಗೆ ನಾನು ನಮಸ್ಕರಿಸುತ್ತಾ ಹಾಗೂ ಈ ಧರ್ಮಸ್ಥಳ ಸಂಘದ ವತಿಯಿಂದ ಎಷ್ಟೋ ಬಡ ಜನರಿಗೆ ಒಂದು ಹಣಕಾಸಿನ ಸಹಾಯ ಆಗಲಿ, ಒಂದು ಹಳೆಯ ಕೆರೆಯನ್ನ ಮರುಜೀವ ನೀಡುವಂತ ಕೆಲಸವಾಗಲಿ, ಎಷ್ಟೋ ಅಂಗವಿಕಲರಿಗೆ ಒಂದು ವೀಲ್ ಚೇರ್ ಕೊಡುವಂತ ಸಾಧನೆ ಆಗಲಿ, ಇನ್ನೂ ಹಲವಾರು ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ. ಅವರಿಗೆ ದೇವರು ಒಳ್ಳೆಯದನ್ನ ಮಾಡಲಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಮಾರುತಿ ಗೋಡಲ್ ಕುಂದ್ರಿ ಧರ್ಮಸ್ಥಳ ಸಂಘದಿಂದ ಸಾಕಷ್ಟು ಜನರಲ್ಲಿ ಉತ್ತಮ ಅಭಿವೃದ್ಧಿ ಹೊಂದಿರುತ್ತಾರೆ. ಎಷ್ಟೋ ಬಡ ಮಕ್ಕಳು ಶಿಕ್ಷಣದಿಂದ ಸುಜ್ಞಾನ ನಿಧಿ ಪಡೆದುಕೊಳ್ತಾ ಇದ್ದಾರೆ. ಸಾವಿರ ಕತ್ತಲೆ ತುಂಬಿದ ಕುಟುಂಬಗಳಿಗೆ ಬೆಳಕು ನೀಡಿದ ಸಂಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂದು ಮಾತನಾಡಿದರು. ಸುಜ್ಞಾನ ನಿಧಿ ಆರೋಗ್ಯ ರಕ್ಷಾ PRK ಮಂಜೂರಾತಿ ಪತ್ರವನ್ನ ಗಣ್ಯರಿಂದ ವಿತರಣೆ ಮಾಡಿಸಲಾಗಿದೆ. ಸಾಮೂಹಿಕ ಪೂಜಾ ಸಮಿತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಜೊತೆ ಕಾರ್ಯದರ್ಶಿ, ಕೋಶಾಧಿಕಾರಿ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಒಕ್ಕೂಟದ ಪದಾಧಿಕಾರಿಗಳು, ಶೌರ್ಯ ವಿಪತ್ತು ಘಟಕದವರು, ಎಲ್ಲ ಸೇವಾ ಪ್ರತಿನಿಧಿಗಳು, ಎಲ್ಲ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಸುಮಾರು 800 ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಗಳು ನಿರೂಪಿಸಿ ವಲಯದ ಮೇಲ್ವಿಚಾರಕರು ಧನ್ಯವಾದಗಳೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.